ಪತ್ರಿಕಾ ಮಾಧ್ಯಮದ ಮಿತ್ರರೇ, ಮೇ 17 ಮತ್ತು 18 ಸಿಂಧನೂರಿನ ಸತ್ಯ ಗಾರ್ಡನ್ನಲ್ಲಿ 11ನೇ ಮೇ ಸಾಹಿತ್ಯ ಮೇಳ ನಡೀತಾ ಇದೆ. ಈ 11ನೇ ಮೇ ಸಾಹಿತ್ಯ ಮೇಳ ಅಸಮಾನ ಭಾರತ ಮತ್ತು ಸಮಾನತೆಗಾಗಿ ಸಂಘರ್ಷ ಅನ್ನಂಥ ಮುಖ್ಯ ವಿಷಯದ ಆಧಾರದ ಮೇಲೆ ಆ ವಿಷಯದ ಸುತ್ತಮುತ್ತ ಸುಮಾರು ಚರ್ಚೆಗಳು ನಡೀತವೆ, ವಿಚಾರ ವಿನಿಮಯಗಳು ನಡೀತವೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೇ ಸಾಹಿತ್ಯ ಮೇಳದ ರೂವಾರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಬಸವರಾಜ್ ಸುಳ್ಳಿಬಾಯಿ ಅವರು ಮತ್ತು ಸಮುದಾಯ ಸಂಘಟನೆಯ ಮುಖ್ಯಸ್ಥರಾದ ದೇವೇಂದ್ರ ಅವರು, ಪಶು ಕೇಂದ್ರದ ಅಧ್ಯಕ್ಷರಾದ ಕರೇಗೌಡ ಕುಟುಂಬಿ ಅವರು, ಹಿರಿಯ ಹೋರಾಟಗಾರರು ಉಪನ್ಯಾಸಕರಾದ ಚಂದ್ರಶೇಖರ್ ಬೊರೆಬಾಳ್ ಅವರು, ಮೇ ಮೇಳದ ಸಂಗಾತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಪೂಜಾ ಸಿಂಗ್ಮೆ ಅವರು, ಮನುಷ್ಯ ಮತ್ತು ಬಳಗದ ಅಧ್ಯಕ್ಷರಾದ DH ಕಂಬಳಿ ಅವರು, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಮಂಜುನಾಥ್ ಗಾಂಧಿನಗರ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು MK ಸಾಹೇಬರು ಅಂತೇಳಿ ಕೊಪ್ಪಳದಿಂದ ಆಜಿ ಸಾಬ್ ಆಯ್ನೂರು ಅವರು ಬಂದಿದ್ದಾರೆ, ಕೃಷ್ಣಮೂರ್ತಿ ಅವರು ಇದ್ದಾರೆ, ಮತ್ತು ಸೋಮಶೇಖರ್ ಅಂತೇಳಿ ಉಪನ್ಯಾಸಕರು ಅವರು ಕಳೆದ ಒಂದು ವಾರದಿಂದ ಮೇ ಸಾಹಿತ್ಯ ಮೇಳದ ತಯಾರಿಯಲ್ಲಿ ಇಲ್ಲೇ ಇದ್ಕೊಂಡು ಕೆಲಸ ಮಾಡಕತ್ತಾರೆ. ಬಸವರಾಜ್ ಹೊಸಳ್ಳಿ ಅವರು BN ಯರ್ದಾಳ್ ಅವರು ಇದ್ದಾರೆ. ಮತ್ತು ಮೇ ಸಾಹಿತ್ಯ ಮೇಳದ ದಾಖಲಾತಿ ಸಮಿತಿ ಮುಖ್ಯಸ್ಥರಾಗಿರ್ತಕ್ಕಂಥ ದುರ್ಗೇಶ್ DSP ಅವರು ಅದಾರ. ಶರಣು ಕೊಪ್ಪಳದಿಂದ ಶರಣು ಶೆಟ್ಟರ್ ಅವರು ಆಗಮಿಸ್ತಾರೆ. ಈ ಸಾಹಿತ್ಯ ಹೇಳಿದಾಗೆ 17 ಮತ್ತು 18 2 ದಿನಗಳ ಕಾಲ ಮೇ ಸಾಹಿತ್ಯ ಮೇಳ ನಡೀತಾ ಇದೆ. 2 ಕವಿಗೋಷ್ಠಿ ಮತ್ತು ಉದ್ಘಾಟನೆ ಸಮಾರಂಭ ಇಷ್ಟು ಇವರು ಇಡೀ 2 ದಿನ ನಡೀತದೆ. ಈ 2 ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಿಂದ ಸುಮಾರು 1200 ಜನ, ಕನಿಷ್ಠ 1200 ಜನ ಪ್ರತಿನಿಧಿಗಳು, ಅತಿಥಿಗಳು ಎಲ್ಲರೂ ಕೂಡ ಆ 2 ದಿನಗಳಲ್ಲಿ ಭಾಗವಹಿಸಿ ಬಹಳ ಮುಖ್ಯವಾಗಿ 7 ಗೋಷ್ಠಿಗಳು ಏನು ನಡೀತವೆ, ಆ 7 ಗೋಷ್ಠಿಗಳಲ್ಲಿ ಒಂದೊಂದು ವಿಷಯಗಳ ಕುರಿತು ಈಗಾಗಲೇ ರಾಜ್ಯದಲ್ಲಿ ಹೆಸರುವಾಸಿಯಾದಂಥ ಕಲಾವಿದರು, ಸಾಹಿತಿಗಳು, ಬರಹಗಾರರು ಇದರಲ್ಲಿ ಭಾಗವಹಿಸ್ತಾರೆ. ಬಹಳ ಮುಖ್ಯವಾಗಿ ಇದರ ಜೊತೆಗೆ 6 ಜನರಿಗೆ ನಾವು ಈ ಇದರಲ್ಲಿ ಮೇ ಸಾಹಿತ್ಯ ಮೇಳದಲ್ಲಿ ಪ್ರಶಸ್ತಿ ಪ್ರದಾನವನ್ನು ಕೂಡ ಮಾಡಲಿದ್ದೀವಿ. ಈ ಪ್ರಶಸ್ತಿ ಪ್ರದಾನ ಕೂಡ ನಡೀತದೆ. ಬಹಳ ಮುಖ್ಯವಾಗಿ ಕೀನೋಟ್ ಅಡ್ರೆಸ್ ಮಾಡಲಿಕ್ಕೆ ಅಂತ ದಿಕ್ಸೂಚಿ ಮಾತನಾಡಲಿಕ್ಕೆ 4 ಜನ ಸಂಗಾತಿಗಳು ಬರ್ತಾರೆ. ಮುಂಬೈಯಿಂದ ರಾಮ್ ಪುನಿಯಾನಿ, ಮಾಲ್ತಿ ವರಾಡೆ, ಶಂಸುಲ್ ಇಸ್ಲಾಂ ನವದಲಿ, ನಾರಾಯಣಿ 4 ಜನ ದಿಕ್ಸೂಚಿ ಮಾತುಗಳನ್ನು ಆಡ್ತಾರೆ. ಮತ್ತು ಸಮಾರೋಪ ಮಾತುಗಳನ್ನು ಪ್ರೊಫೆಸರ್ ಅಮರೇಶ್ ನುಗಡೋಣಿಯವರು ಮತ್ತು ಪ್ರಶಸ್ತಿ ಪ್ರದಾನವನ್ನು ರತಿರಾವ್ ಮೈಸೂರು ಅವರು ಇದು ಮಾಡ್ತಾರೆ. ಆ ಕಾರ್ಯಕ್ರಮದ ಅಧ್ಯಕ್ಷರಿಂದ ನಮ್ಮ ರಾಯಚೂರು ಜಿಲ್ಲೆಯ ಬಂಡಾಯ ಸಾಹಿತ್ಯ ಪುರಾಂತ ಬಾಬು ಭಂಡಾರಿಗಲ್ಲವರು ಆ ಒಂದು ಅಧ್ಯಕ್ಷತೆಯನ್ನು ನಡೆಸಿಕೊಡ್ತಾರೆ. ಈ ಎಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿ ಇಡೀ ರಾಯಚೂರು ಜಿಲ್ಲೆಯಲ್ಲಿ ಹೋರಾಟಗಳಲ್ಲಿ ಭಾಗವಹಿಸಿ ಇವತ್ತು ನಮ್ಮೊಟ್ಟಿಗೆ ಇರುವಂಥ ಸುಮಾರು 4 ಜನ ಹಿರಿಯ ಸಂಗಾತಿಗಳು ತಮ್ಮ ಹೋರಾಟದ ಅನುಭವಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಒಂದು ಗೋಷ್ಠಿಯನ್ನು ಏರ್ಪಾಡು ಮಾಡಿದ್ವಿ. ತಮಗೆ ಗೊತ್ತಿದ್ದಾಗೆ ರಾಯಚೂರಿನ ರಾಘವೇಂದ್ರ ಕುಷ್ಟಗಿಯವರು, R ಮಾನಸಯ್ಯ ಅವರು, S ಮಾರೆಪ್ಪ ಅವರು, ಅಮರಣ್ಣ ಗುಡಿಯಾಳು, ಈ ಥರ 4 ಜನ ಹಿರಿಯ ಹೋರಾಟಗಾರರು ನಮ್ಮೊಟ್ಟಿಗಿರ್ತಾರೆ. ಮತ್ತು ಬಹಳ ಮುಖ್ಯವಾಗಿ ನಮಗೆ ವಿಶೇಷವಾಗಿ ಮಾಹಿತಿಯನ್ನು ಕೊಡಬೇಕಾದದ್ದು ಏನಂತಂದರೆ, ಈ ಸಾಹಿತ್ಯ ಮೇಳದ ಮುಖ್ಯ ವೇದಿಕೆಯನ್ನಾಗಿ ನಾವು ಮೆದಿಕ್ನಾಳ ಭೂ ಹೋರಾಟ ನೆನಪಿಗಾಗಿ ಈ ವೇದಿಕೆಯನ್ನು ಹೆಸರಿಸಿದ್ವಿ. ತಮಗೆಲ್ಲ ಗೊತ್ತಿದ್ದ ಹಾಗೆ ಇಡೀ ರಾಯಚೂರು ಜಿಲ್ಲೆಯಲ್ಲಿ ಭೂ ಹೋರಾಟಕ್ಕೆ, ರಾಯಚೂರು ಜಿಲ್ಲೆ ಅನ್ನೋದಕ್ಕಿಂತ ಇಡೀ ಕರ್ನಾಟಕಕ್ಕೆ ಪರಿಚಯ ಆದದ್ದು, ಹೆಸರುವಾಸಿಯಾದದ್ದು ನಮ್ಮ ಮೆದಿಕ್ನಾಳ ಭೂ ಹೋರಾಟ. ಆ ಮೆದಿಕ್ನಾಳ ಭೂ ಹೋರಾಟದಲ್ಲಿ ಭಾಗವಹಿಸಿ
ಇದ್ದಂಥ ಬಹಳಷ್ಟು ಜನ ಇನ್ನೂ ಕೂಡ ಮೆದಿಕ್ನಾಳಲ್ಲಿದ್ದಾರೆ. ಅವರ ಸಂದರ್ಶನವನ್ನು ಗೆಳೆಯರು ಮಾಡಿ ಬಂದಿದ್ದಾರೆ ಮತ್ತು ಅವರು ಇಡೀ ಉದ್ಘಾಟನೆ ಭಾಗದಲ್ಲಿ ಅವರು ಉಪಸ್ಥಿತರಿರ್ತಾರೆ. ಮೆದಿಕ್ನಾಳ ಹೋರಾಟದಲ್ಲಿ ಭಾಗಿಯಾದಂತಹ ಒಬ್ಬ ಮಹಿಳೆ ಇವತ್ತು ಇಡೀ ಉದ್ಘಾಟನಾ ಭಾಗದಲ್ಲಿ ನಮ್ಮೊಟ್ಟಿಗೆ ಇರ್ತಾರೆ ಅವರು. ಮತ್ತು ಇದರ ಜೊತೆಗೆ ಹಲವು ಜನ ಹೋರಾಟದಲ್ಲಿ ನಮ್ಮೊಟ್ಟಿಗಿದ್ದು ಇವತ್ತು ನಮ್ಮ ನಗರದಂಥ ಇಲ್ಲಿಯ ಕೆಲವು ಸಂಗಾತಿಗಳನ್ನು ಕೂಡ ದ್ವಾರಗಳ ಹೆಸರಿನಲ್ಲಿ ಅವರನ್ನು ನೆನಪು ಮಾಡ್ಕೊಳ್ತಾ ಇದ್ದೀವಿ. ಶಾಂತರಸರು, ಜಮ್ಮಣ್ಣ ಅಮರಚಿಂತರು, ಗೋಳುಬಂಡೆಪ್ಪ, ಅಮರೇಗೌಡ ಗದ್ರಟಿಗಿ, ದುರ್ಭದ್ರಪ್ಪ ಕುರ್ಕುಂದಿ, ಡೇವಿಡ್ ದೀನ್ ಸಮುದ್ರ, ಹಾಜಿಮಾ, ಶೇಷಾರೆಡ್ಡಿ, ಕುರುಡಿ ಬಕಿರಯ್ಯ, ಪುರುಷೋತ್ತಮ್ ಕಲಾಲ್ ಬಂಡಿ, ರೇಣುಕಮ್ಮ, ಹೀಗೆ ನಮ್ಮೊಟ್ಟಿಗೆ ಹೋರಾಟದಲ್ಲಿ ಭಾಳಷ್ಟು ರಾಯಚೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿ ಇವತ್ತು ನಮ್ಮೊಟ್ಟಿಗೆ ಇರಲಾರ್ದಂಥ ಎಲ್ಲ ಜೀವಿಗಳನ್ನು ನೆನೆಸ್ಕೊಳ್ಳೋದು ಭಾಳ ಮುಖ್ಯ ಅನ್ನೋ ನಿಟ್ಟಿನಲ್ಲಿ ದ್ವಾರಗಳಿಗೆ ಹೆಸರುಗಳನ್ನು ಇಟ್ಟಿದ್ದೇವೆ. ಮತ್ತು ಇದಕ್ಕೆ ಪೂರ್ವಕವಾಗಿ ಎಲ್ಲ ವಿಭಾಗದ ಜನರನ್ನು ಕೂಡ ಇದರಲ್ಲಿ ತೊಡಗಿಸ್ಲಿಕ್ಕೆ ನಾವು ಕಾರ್ಯವನ್ನು ಯೋಜನೆಯನ್ನು ರೂಪಿಸಿದ್ದೀವಿ. ಈ ಸಾಹಿತ್ಯ ಮೇಳ ಇದು ಎಲ್ಲ ಧಾರೆಗಳ ಒಂದು ಸಂಗಮ ಅಂತ ಹೇಳ್ತೀವಿ. ಇವತ್ತು ಇದರಲ್ಲಿ ಎಡ ಚಳವಳಿಯಲ್ಲಿ ಇರುವಂಥ ಗೆಳೆಯರಿದ್ದಾರೆ, ದಲಿತ ಚಳವಳಿಯಲ್ಲಿ ಇರುವಂಥ ಗೆಳೆಯರಿದ್ದಾರೆ, ಮತ್ತು ರೈತ ಪರ, ಕಾರ್ಮಿಕ ಪರ ಹೋರಾಟದ ಚಳವಳಿಯಿಂದ ಬಂದಂಥವ್ರು, ವಿದ್ಯಾರ್ಥಿ ಯೋಜನಾ ಮಹಿಳಾ ಚಳವಳಿಯಿಂದ ಇದ್ದಂಥವ್ರು. ಇಷ್ಟು ಮಾತ್ರ ಅಲ್ಲ, ಇವತ್ತು ಚಳವಳಿಯಲ್ಲಿ ನೇರವಾಗಿ ಗುರುತಿಸ್ಕೊಳ್ಳದಿದ್ರು ಕೂಡ ಒಬ್ಬ ಸಾಹಿತಿಯಾಗಿ, ಬರಹಗಾರರಾಗಿ ಇರುವಂಥ ಹಲವು ಜನರು ಕೂಡ ಇವತ್ತು ಈ ಸಾಹಿತ್ಯ ಮೇಳದಲ್ಲಿ ಭಾಗವಹಿಸ್ತಾರೆ. ಮತ್ತು ವಿಶಿಷ್ಟವಾದಂಥ ಈ ಸಾಹಿತ್ಯ ಮೇಳ ತಮಗೆ 2 ದಿನ ತಾವೆಲ್ಲರೂ ಅನುಭವಕ್ಕೆ ಬರ್ತಾರೆ ಇದ್ದಾಗ. ಹೇಗಂತಂದರೆ ಈ ಇಡೀ ಸಾಹಿತ್ಯ ಮೇಳಕ್ಕೆ ಇವತ್ತು ನಮ್ಮ ಜೊತೆಗಿರುವಂಥ ಗೆಳೆಯರು, ಸ್ನೇಹಿತರು ಇವತ್ತು ಇದಕ್ಕೆ ಸಹಾಯವನ್ನು ಮಾಡಿ ಇಡೀ ಖರ್ಚು ವೆಚ್ಚವನ್ನು ನಿಭಾಯಿಸುವಂಥದ್ದು. ಯಾರಲ್ಲಿಯೂ ಕೂಡ ಹೋಗಿ ನಾವು ದೊಡ್ಡವ್ರ ಹತ್ರ, ರಾಜಕಾರಣಿಗಳ ಹತ್ರ ಅಥವಾ ಕಾರ್ಪೊರೇಟ್ ಜನರ ಹತ್ರ, ರಾಜಕಾರಣಿಗಳ ಹತ್ರ ದೊಡ್ಡ ಅಮೌಂಟನ್ನು ನಾವು ಎಂದೂ ಕೂಡ ತೆಗೆದುಕೊಡ್ದೇನೆ ಇವತ್ತು 500ರಿಂದ ಹಿಡಿದು 5,000, 10,000 ಎಷ್ಟೇ ಕೊಡಲಿ ಅವರು, ಇವತ್ತು 5ರಿಂದ 10,000 ಕೊಟ್ಟಂಥ ಇದು ಪ್ರತಿದಿನ ಸಾಹಿತ್ಯ ಮೇಳದ ಏನು ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಪ್ರತಿದಿನ ಯಾರ್ಯಾರು ಎಷ್ಟೆಷ್ಟು ರೊಕ್ಕ ಕೊಟ್ಟಿದ್ದಾರೆ ಅನ್ನೋದನ್ನು ಪ್ರತಿದಿನ ಅದು ಎಲ್ಲರಿಗೂ ಗೊತ್ತಾಗ್ತಾ ಹೋಗ್ತದೆ. ಮತ್ತು ಇಡೀ ಸಾಹಿತ್ಯ ಮೇಳ ಮುಗಿದು 15 ದಿನಗಳ ಒಳಗಾಗಿ ಇಡೀ ಲೆಕ್ಕಪತ್ರವನ್ನು ಒಪ್ಪಿಸುವಂತಹ ಪರಿಪಾಠ ಇದು 10 ಸಾಹಿತ್ಯ ಮೇಳದಲ್ಲಿ ನಡ್ಕೊಂಡು ಬಂದಿದ್ದರಿಂದ ಇವತ್ತಿನ 10 ಸಾಹಿತ್ಯ ಮೇಳದ ಜೊತೆಗೆ 11ನೇ ಸಾಹಿತ್ಯ ಮೇಳ ಜರುಗ್ತಾ ಇದೆ. ಇವತ್ತು ನಮಗೆ ಹಣಕಾಸಿನ ತೊಂದರೆ ಆಗಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ನಮ್ಮ ಮಧ್ಯದಲ್ಲಿ ಇವತ್ತು ಇದಾಗುತ್ತೆ. ಇದು ಇಷ್ಟು ಮಾತ್ರ ಅಲ್ಲ, ಕೆಲವರು ಕೈಂಡ್ಸ್ ರೂಪದಲ್ಲಿ, ದವಸ ಧಾನ್ಯಗಳ ರೂಪದಲ್ಲಿ ಕೂಡ ಇವತ್ತು ಊಟವನ್ನು ಮಾಡಲಿಕ್ಕೆ ಕೊಡಿಸ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಸಿಹಿ ಕೊಡಿಸ್ತೀವಿ ಅಂತಾರೆ, ರೊಟ್ಟಿ ಕೊಡಿಸ್ತೀವಿ ಅಂತಾರೆ. ಈ ಥರದ ಅವರವರ ಶಕ್ತಿಗೆ ಅನುಸಾರವಾಗಿ ಇವತ್ತು ಎಲ್ಲರೂ ರೀತಿ ಸಹಾಯವನ್ನು ಮಾಡ್ತಾ ಇರೋದ್ರಿಂದ ಹಣಕಾಸಿನ ಹೊರೆ ಇಲ್ಲದೇ ಇವತ್ತು ಇಡೀ ಕಾರ್ಯಕ್ರಮವನ್ನು ಇಡೀ 2 ದಿನಗಳ ನಡೆಸ್ಕೊಳ್ತಾ ಇದ್ದೀವಿ. ಮತ್ತು 2 ದಿನಗಳಲ್ಲಿ 2 ದಿನಕ್ಕಿಂತ ಪೂರ್ವದಲ್ಲಿ ನಾವು ನಾಳೆ ಮತ್ತು ನಾಳೆ ಚಿತ್ರಕಲಾ ಶಿಬಿರ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಅನಿಕೇತನ ಕಾಲೇಜಿನಲ್ಲಿ ಚಿತ್ರಕಲಾ ಶಿಬಿರ ನಡೀತಾ ಇದೆ. ಆ ಚಿತ್ರಕಲಾ ಶಿಬಿರದಲ್ಲಿಯೂ ಕೂಡ ಈ ಸಾಹಿತ್ಯ ಮೇಳದ ಶೀರ್ಷಿಕೆಗೆ ಅನುಗುಣವಾಗಿ ಅಲ್ಲಿ ಇರುವಂತಹ ಸುಮಾರು 20-22 ಜನ ಕಲಾವಿದರು, ಅವರೆಲ್ಲರೂ ಕೂಡ ಶಿಕ್ಷಕರಿದ್ದಾರೆ, ಚಿತ್ರಕಲಾವಿದರಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇದರ ಜೊತೆಗೆ ಇವತ್ತು ಬಹಳ ಮುಖ್ಯವಾಗಿ ಈ ಚಿತ್ರಕಲಾ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯವರಾದಂಥ ವಾಜಿದ್ ಸಾಜಿದ್ ಕಲಾವಿದರು ತಮಗೆಲ್ಲ ಗೊತ್ತಿದ್ದಾಗೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ಗೆಳೆಯರು ಇವತ್ತು ಅದರ ಉದ್ಘಾಟನೆಯನ್ನು ಮಾಡ್ತಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪುಸ್ತಕಗಳು 14 ಪುಸ್ತಕಗಳು ಇವು ಸ್ಟಾಲ್ಗಳನ್ನು ಹಾಕಿದ್ದೇವೆ. ಇನ್ನೂ ಹೆಚ್ಚು ಬರ್ತಾ ಇದ್ದಾವೆ, ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಆ ಎಲ್ಲ ಪುಸ್ತಕಗಳು ಕೂಡ ಇವತ್ತು ಮಳಿಗೆಗಳಿದ್ದಾವೆ, ಎಲ್ಲ ಬರ್ತಾರೆ, ಕೊಂಡ್ಕೊಳ್ಳುವಂಥದ್ದು, ನೋಡುವಂಥದ್ದು ಅವಕಾಶ ಇರ್ತದೆ. ಹೀಗಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ಇಡೀ ಎಲ್ಲರಿಗೂ ನಾವು ತಿಳಿಸೋದಂದರೆ 2 ದಿನಗಳ ಕಾಲ ನೀವು ನಮ್ಮ ಜೊತೆಗೆ ಇರಬೇಕು ಮತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಗೆಳೆಯರನ್ನ ಭಾಗವಹಿಸಲಿಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ. ಇಸ್ಲಾಂ ಅನ್ನೋದು ಒಂದು ದೆಹಲಿಯಿಂದ, ಔರಂಗಾಬಾದ್ನಿಂದ ಮಾಂತಿತಾಯಿ ಬರಾಳೆಯವರು ಬರ್ತಾರೆ. ಇವರು ದಿಕ್ಸೂಚಿ ಭಾಷಣದಿಂದ ಹೊರಗಿನಿಂದ ಬರ್ತಾ ಇದ್ರು ಕೂಡ ಈ ಸಾಹಿತ್ಯ ಮೇಳವನ್ನು ಉದ್ಘಾಟನೆ ಮಾಡ್ತಕ್ಕಂಥವ್ರು ಈ ಜಿಲ್ಲೆಯ ಹೋರಾಟದಲ್ಲಿ ತೊಡಗಿಕೊಂಡಿರುವಂಥ ಜೀವಿಗಳು. ಈ ಮೇಳವನ್ನು ಉದ್ಘಾಟನೆ ಮಾಡ್ತಕ್ಕಂಥವ್ರು 4 ಜನರಲ್ಲಿ ಮೆದಿಕ್ನಾಳ್ ಹೋರಾಟದಲ್ಲಿ ತೊಡಗಿಕೊಂಡಿರುವಂಥ ಸಂಗಮ ಅವರು, ಆಮೇಲೆ ಮುಖ್ಯವಾಗಿ ದಲಿತ ಚಳವಳಿಯಲ್ಲಿ ಕೆಲಸ ಮಾಡತಕ್ಕಂಥ ಭೀಮಣ್ಣ ನಾಗನೂರು,
ಕಾರ್ಮಿಕ ಚಳವಳಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ನರಸಿಂಹಪ್ಪ ಅವರು, ಆಮೇಲೆ ಈ ಮದ್ಯಪಾನ ವಿರೋಧಿ ಹೋರಾಟದಲ್ಲಿ ತೊಡಗಿಕೊಂಡಿರುವಂಥ ಚೆನ್ನಮ್ಮ ಮುದ್ದನಗುಡಿ ಅವರು, ಆಮೇಲೆ ರೈತ ಚಳವಳಿ ಮತ್ತು ಈ ಶರಣ ಚಳವಳಿಯಲ್ಲಿ ಪಾಲ್ದಾರಾಗಿರ್ತಕ್ಕಂಥ ತಿಮ್ಮನಗೌಡ ಚಿಲ್ಕರಾಗಿ ಅವರು, ಅಂದರೆ ಇವರು ಈ ಜಿಲ್ಲೆಯ ಮುಖ್ಯ ಹೋರಾಟದಲ್ಲಿ ತೊಡಗಿಕೊಂಡಿರ್ತಕ್ಕಂಥವ್ರು. ಅವರು ಈ ಮೇ ಸಾಹಿತ್ಯ ಮೇಳವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇಡೀ ಮೇ ಸಾಹಿತ್ಯ ಮೇಳದ ದಿಕ್ಸೂಚಿ ಭಾಷಣವನ್ನು ಇಡೀ ದೇಶದಾದ್ಯಂತ ಮುಖ್ಯ ಚಿಂತಕರು ಅವ್ರು ಪಾಲ್ಗೊಳ್ತಾ ಇದ್ದಾರೆ. ಇವರು ಉದ್ಘಾಟನೆ ಮಾಡ್ತಕ್ಕಂಥದ್ದು. ಅಂದರೆ ಈ ರೀತಿಯಾಗಿ ಇಡೀ ಏಕಕಾಲಕ್ಕೆ ಇದು ರಾಷ್ಟ್ರ ವ್ಯಾಪ್ತಿಯಾದಂಥ ಮತ್ತು ಸ್ಥಳೀಯ ಸಂಸ್ಕೃತಿಯನ್ನು, ಸ್ಥಳೀಯ ಪರಂಪರೆಯನ್ನು ಪ್ರತಿಬಿಂಬನೆ ಮಾಡ್ತಕ್ಕಂಥ ರೀತಿ ಒಳಗಡೆ ಮೇ ಸಾಹಿತ್ಯ ಮೇಳ ಯಾವುದು ಕೂಡ ಮಾಡ್ಕೊಂಡು ಬಂದಿದೆ, ಮುಂದೂ ಕೂಡ ಅದು ಮುಂದುವರಿತದೆ ಎನ್ನುವುದು ಈ ಮುಖ್ಯವಾದ ಈ ಮೇ ಥೀಮ್ನಡಿ ಏನು ಚರ್ಚೆ ಮಾಡ್ತಾ ಇದ್ವಲ್ಲ, ಏನು ಅಸಮಾನ ಭಾರತ, ಸಮಾನತೆಗಾಗಿ ಸಂಘರ್ಷ ಅಂದು ಇಂದು ಅನ್ನುವಂಥದ್ದು ಏನಿದೆಯಲ್ಲ, ಅದು ನಮ್ಮ ಇಡೀ ಮೇ ಸಾಹಿತ್ಯ ಮೇಳದ ಮುಖ್ಯ ಥೀಮ್. ಈ ಮುಖ್ಯ ಥೀಮ್ನೊಳಗಡೆ ನಾವು ಇವತ್ತು ನಮ್ಮನ್ನು ಕಾಡ್ತಕ್ಕಂಥ ಏನು ಅಸಮಾನತೆಯ ಸಂಗತಿಗಳೆಲ್ಲ ಇಡೀ ದೇಶವನ್ನು ಅಸಮಾನತೆಗಳ ಅಡಿಯೊಳಗಡೆ ಬಂಧಿಸಿಡಲಾಗಿದೆ. ಅನೇಕ ಮುಖ್ಯ ಅಂಶಗಳನ್ನು ಇಟ್ಕೊಂಡು ಇಡೀ ದೇಶವನ್ನು ಬಂಧನದಲ್ಲಿರುವಂಥ ಕೆಲಸಗಳಾಗಿದ್ದಾವೆ. ಒಂದು ಜಾತಿ ಬಂಧನದಲ್ಲಿ ಇರುವಂಥ ಕೆಲಸ ಆಗಿದೆ, ವರ್ಗ ಬಂಧನದಲ್ಲಿ ಇರುವಂಥ ಕೆಲಸ ಆಗಿದೆ, ಲಿಂಗ ಅಸಮಾನತೆ ಬಂಧನದಲ್ಲಿ ಇಡುವಂಥ ಕೆಲಸ ಆಗಿದೆ, ಪ್ರಾದೇಶಿಕ ಅಸಮಾನತೆ ಬಂಧನದಲ್ಲಿ ಇಡುವಾಗಿದೆ. ನಮ್ಮ ಇಡೀ ಮೇ ಮೇಳವನ್ನು ಉದ್ಘಾಟನೆ ಮಾಡ್ತಕ್ಕಂಥವ್ರು ಏನದಲ್ಲ, ಅವ್ರನ್ನ ನಾವು ವಿಶಿಷ್ಟವಂತ ಕಲ್ಪನೆಯ ಮೂಲಕ ನಾವು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಥರದ ಒಂದು ಬಂಧನದಲ್ಲಿ ಇರ್ತಕ್ಕಂಥ ಈ ದೇಶವನ್ನು ಬಿಡುಗಡೆ ಮಾಡುವಂಥ ರೀತಿ ಒಳಗಡೆ ಅದು ನಾವು ನಿಮ್ಮನ್ನು ಅದು ನೋಡಿದಾಗಲೇ ಗಮನಕ್ಕೆ ಬರ್ತದೆ. ಆ ರೀತಿ ಬಿಡುಗಡೆಗೊಳಿಸುವಂಥ ಕ್ರಿಯೆಯ ಮೂಲಕ ಅಂದರೆ ಇಡೀ ದೇಶವನ್ನು ಬಿಡುಗಡೆ ಮಾಡಬೇಕಾಗಿದೆ, ಹೊಸ ದಾರಿಯತ್ತ ಹೋಗಬೇಕಾಗಿದೆ, ಹೊಸ ಮಾರ್ಗದತ್ತ ಹೋಗಬೇಕಾಗಿದೆ. ಆ ದಿಶೆ ಒಳಗಡೆ ಈ ಮೇ ಮೇಳದ ಉದ್ಘಾಟನೆ ನಡೀತದೆ. ಈ ಎಲ್ಲ 5 ಜನ ನಮ್ಮ ಹೋರಾಟಗಾರರಿದ್ದಾರಲ್ಲ, ಚಳವಳಿ ತೊಡ್ಕೊಂಡಂಥವ್ರಲ್ಲ, ಅವರು ಆ ರೀತಿಯಾದ ಬಂಧನವನ್ನು ಬಿಡುಗಡೆ ಮಾಡುವಂಥ ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಒಂದು ಗೊತ್ತಾಗಬೇಕಂತ ಒಂದು ಸಂಗತಿ ಅಂತ ನಾನು ಹೇಳ್ತೇನೆ. ಮತ್ತು ಇಡೀಯಾಗಿ ಈ ಮೇ ಸಾಹಿತ್ಯ ಮೇಳದ ಏನೇನಿದೆ ಏನೇನಿಲ್ಲ ಅನ್ನೋದು ನಿಮಗೆಲ್ಲ ಒಂದು ಆಮಂತ್ರಣ ಪತ್ರ ನಿಮ್ಮ ಕೈ ಒಳಗಡೆ ಇದೆ. ಅದ್ರ ಬಗ್ಗೆ ನಾವು ಹೆಚ್ಚು ಹೇಳ್ಬೇಕಂತ ಅಗತ್ಯನೇ ಇಲ್ಲ. ಮತ್ತೊಂದು 2ನೇ ಗೋಷ್ಠಿ ಇದೆಯಲ್ಲ, ಅದು ಕೂಡ ಬಹಳ ಮುಖ್ಯವಂತ ಗೋಷ್ಠಿ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಮತ್ತು ಈ ಥರದ ಯಥಾಸ್ಥಿತಿವಾದವನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅನೇಕ ರೀತಿಯಾದಂಥ ದಮನವನ್ನು ಮಾಡ್ತಾ ಇದ್ದಾರೆ. ಇಡೀ ಪ್ರಭುತ್ವವೇ ದಮನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಜಾರಿಗೊಳಿಸ್ತಕ್ಕಂಥ ಕಾಯ್ದೆಗಳ ಮೂಲಕ ಆಗ್ಬೋದು, ಅದು ಮಾಡ್ತಕ್ಕಂಥ ಬೇರೆ ಬೇರೆ ಆದೇಶಗಳ ಮೂಲಕ ಆಗ್ಬೋದು. ಅಂದರೆ ಇಡೀ ಚಳವಳಿಯನ್ನು ನಿಯಂತ್ರಿಸುವಂತಹ, ಚಳವಳಿಯನ್ನು ನಾಶ ಮಾಡ್ತಕ್ಕಂಥ ರೀತಿ ಒಳಗಡೆ ಈ ಪ್ರಭುತ್ವ ಕೆಲಸ ಮಾಡ್ತದೆ. ಪ್ರಭುತ್ವಕ್ಕೆ ಪೂರಕವಾಗಿರುವಂಥ ಸಂಘಟನೆಗಳೇನಿದ್ದಾವಲ್ಲ, ಅವ್ರ ಜೊತೆ ಕೈ ಜೋಡಿಸಿದಂಥ ಸಂಘಟನೆಗಳಿದ್ದಾವಲ್ಲ, ಅದೇ ದಮನವನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಒಳಗಡೆ ಏನೇನು ದಮನ ನಡೀತದೆ ಈ ದೇಶದೊಳಗಡೆ, ಪ್ರಭುತ್ವ ದಮನ ಹೇಗೆ ನಡೀತದೆ ಅನ್ನೋದಕ್ಕೆ ವೇಣುಗೋಪಾಲ್ ಅವರು ಹೈದರಾಬಾದ್ನಿಂದ ಬಂದು ಅವರು ಮಾತಾಡ್ತಾ ಇದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಇವತ್ತು ಈ ಸಾಂಸ್ಕೃತಿಕ ದಾಳಿ ಹೇಗೆ ನಡೀತದೆ, ಸಾಂಸ್ಕೃತಿಕವಾಗಿ ಹೇಗೆ ಅದನ್ನು ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದು ದೇಶ್ ಪಾಟೀಲ್ ಅವರು ಆ ಥರದ್ದು ಮಾತಾಡೋಕ್ಕೆ ಅವ್ರು ಬರ್ತಾ ಇದ್ದಾರೆ. 3ನೇದಾಗಿ ಈ ಮಾಧ್ಯಮಗಳನ್ನು ಹೇಗೆ ಬಳಕೆ ಮಾಡ್ಕೊಳ್ತಾರೆ, ಮಾಧ್ಯಮವನ್ನು ಒಂದು ಅಭಿಪ್ರಾಯದ ಉತ್ಪಾದನೆಯ ಭಾಗವಾಗಿ ಹೇಗೆ ದುಡಿಸ್ಕೊಳ್ತಾ ಇದೆ ಈ ಪ್ರಭುತ್ವ ಅನ್ನೋದಕ್ಕೆ ಮುಖ್ಯವಾಗಿ ನವೀನ್ ಸೂರ್ಯನ್ ಇವರ ಆ ವಿಷಯ ಮಾತಾಡಲಿಕ್ಕೆ ಬರ್ತಾ ಇದ್ದಾರೆ. ಅಂದರೆ ಇವತ್ತು ಮಾಧ್ಯಮವನ್ನು ಕೂಡ ತನ್ನ ಭಾಗವಾಗಿ ಮಾಡ್ಕೊಳ್ತಕ್ಕಂಥ ಕೆಲಸಗಳು ಭಾಳ ವ್ಯವಸ್ಥಿತವಾಗಿಯೇ ಕೆಲಸ ನಡೀತಾ ಇದೆ. ಆದರೆ ಎಲ್ಲರ ಬಗ್ಗೆ ಕೂಡ ಅರಿವು ಮೂಡಿಸ್ತಕ್ಕಂಥ ಭಾಗವಾಗಿ 2ನೇ ಗೋಷ್ಠಿ ಇದೆ ಅನ್ನೋದು ನಿಮಗೆ ಗೊತ್ತಾಗಬೇಕಾದದ್ದು. 1ನೇ ಗೋಷ್ಠಿ ಈ ಅಸಮಾನತೆ ಸ್ವರೂಪ ಏನಿದೆ ಅದಕ್ಕೆ ಪ್ರತಿಯಾಗಿ ಅಸಮಾನತೆಯನ್ನು ವಿರೋಧಿಸಿ ನಡೆಸ್ತಕ್ಕಂಥ ಸಂಘರ್ಷ ಏನಿದೆ, ಈ ದೇಶದೊಳಗಡೆ ಅಸಮಾನತೆಗೂ ಒಂದು ಚರಿತ್ರೆ ಇದೆ, ಅದನ್ನು ವಿರೋಧಿಸಿ ನಡೆಸಿರ್ತಕ್ಕಂಥ ಜನಚಳವಳಿಗೂ ಒಂದು ಚರಿತ್ರೆ ಇದೆ, ಆ ಹೋರಾಟಕ್ಕೂ ಒಂದು ಚರಿತ್ರೆ ಇದೆ. ಇಡಿಯಾಗಿ ಅದನ್ನು ನಾವು 4 ಭಾಗದೊಳಗಡೆ ಅದನ್ನು ಮಾಡ್ಕೊಂಡಿದ್ದೀವಿ. ಒಂದು ವರ್ಗ ನೆಲೆ ಒಳಗಡೆ ಮಾತಾಡಲಿಕ್ಕೆ ರವೀಂದ್ರ ಹಳೆಂಗಳೆ ಅವರು ಬರ್ತಾ ಇದ್ದಾರೆ, ಜಾತಿ ನೆಲೆಯೊಳಗೆ ಮಾತಾಡಲಿಕ್ಕೆ CJ ಲಕ್ಷ್ಮೀಪತಿ ಅವರು ಬರ್ತಾ ಇದ್ದಾರೆ, ಲಿಂಗ ನೆಲೆಯೊಳಗೆ ಮಾತಾಡಲಿಕ್ಕೆ KS ಲಕ್ಷ್ಮಿ ಅವರು ಬರ್ತಾ ಇದ್ದಾರೆ, ಭಾಷೆ ನೆಲೆಯೊಳಗೆ ಮಾತಾಡಲಿಕ್ಕೆ ರಾಮ ತೆರಿಕೆರೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಮುಖ್ಯ. ಅದು ಮೊದಲ ಗೋಷ್ಠಿಯ ಒಂದು ಇದು ಆಗಿದೆ. ಮತ್ತು ನಮಗೆ ಈ ಜಿಲ್ಲೆಯಲ್ಲಿ, ಈ ಜಿಲ್ಲೆ ಅಂತ ರಾಯಚೂರು ಜಿಲ್ಲೆ ಅನ್ನೋದಾಗಲಿ, ನಾಳೆ ಜಿಲ್ಲೆ ಆಗಬೇಕಂತ ಸಿಂಧೂರಲ್ಲಿ ಇದು ಆಗಲಿ, ಇದೆಲ್ಲೂ ಕೂಡ ಜನರ ಧ್ವನಿಯಾಗಿ ಕೆಲಸ ಮಾಡತಕ್ಕಂಥ ಅನೇಕ ಸಂಘಟನೆಗಳು ಚಳವಳಿಗಳು ನಡ್ಕೊಂಡು ಬಂದಿದ್ದಾವೆ. ಇದು ಚಳವಳಿಗಳ ದೊಡ್ಡ ಹರಿವು ಈ ಜಿಲ್ಲೆಗಿದೆ. ಆ ಥರದ ಒಂದು ಚರಿತ್ರೆಯನ್ನು ಈ ಜಿಲ್ಲೆ ಹೊಂದಿದೆ. ಹೀಗಾಗಿ ಈ ಚಳವಳಿ ಕಟ್ಟಿದ
ಇರುವಂತಹ ಹಿರಿಯ ಜೀವಿಗಳ ಜೊತೆ ಒಂದು ಸಂವಾದ ಮಾಡ್ತಕ್ಕಂಥದ್ದೆಲ್ಲ ಬಹಳ ಮುಖ್ಯವಂತ ಗೋಷ್ಠಿ ಅಂತ ನಾವು ಅಂದ್ಕೊಂಡಿದ್ದೇವೆ. ಅಂದರೆ ಅವರ ಅನುಭವಗಳನ್ನ ಬಳಸಿಕೊಳ್ತಾ ಮುಂದೆ ಕಟ್ಟಬಹುದಂತ ಚಳವಳಿಗೆ ಪೂರಕವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕಾಗಿ ಈ ಹೋರಾಟಗಾರರ ಜೊತೆಗೆ ಒಂದು ಸಂವಾದ ಗೋಷ್ಠಿ ಏನಿದೆ ಅನ್ನೋದು ಬಹಳ ಮುಖ್ಯವಂತ ಗೋಷ್ಠಿ ಅಂತಲೂ ಕೂಡ ನಾವು ಭಾವಿಸ್ಕೊಂಡಿದ್ದೀವಿ. ಅದರೊಳಗಡೆ ನಮಗೆ ಈ ಜಿಲ್ಲೆ ಒಳಗಡೆ ಅನೇಕ ಜನ ಸಿಗ್ತಾರೆ, ಅನೇಕ ಹೋರಾಟಗಳಿದ್ದಾವೆ, ಅನೇಕ ಧಾರೆಗಳಿದ್ದಾವೆ. ಆದರೆ ನಾವು ನಮ್ಮ ಸಮಯದ ಮಿತಿಗಳ ಮೂಲಕ ಕೆಲಸ ಮಾಡಬೇಕಾಗಿದ್ದರಿಂದ ಬೇರೆ ಬೇರೆ ಪ್ರಾತಿನಿಧ್ಯದ ದೃಷ್ಟಿಯಿಂದ ಕೆಲಸ ಮಾಡಬೇಕಾಗಿದ್ದರಿಂದ 4 ಜನರನ್ನು ಮಾತ್ರ ನಾವು ಇಲ್ಲಿ ಆ ಹಿರಿಯ ಹೋರಾಟಗಳನ್ನು ಕರೆಸಿ ಮಾತಾಡಿಸುವಂಥ ಒಂದು ಕೆಲಸ ಇದೆ. ಅದರ ಬಗ್ಗೆ ನಿಮಗೆ ವಿವರಗಳೆಲ್ಲ ಕೂಡ ಗೊತ್ತಿದೆ. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಗೋಷ್ಠಿ ಅಂತಂದರೆ, ನಾವು ಆಗಲೇ ಒಂದು ವಿಧಾನವನ್ನು ಕೂಡ ಹೇಳಿದ್ವಿ. ಏನು ಅಂತಂದ್ರೆ ದಮನ ಯಾವ ರೀತಿ ಮಾಡ್ತಾ ಇದ್ದೀವಿ, ಈ ದಮನಕ್ಕೊಳಗಾದವರ ಅನುಭವವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಬಹಳ ಮುಖ್ಯವಾಗಿ ಅದನ್ನು ಗಮನಿಸಬೇಕು. ಬೇರೆ ಬೇರೆ ನೆಲೆಗಳಿಗೆ ದಮನಕ್ಕೊಳಗಾದಂಥವ್ರು ಇದ್ದಾರಲ್ಲ, ಅವ್ರು ಹೆಂಗೆ ಈ ಯಜಮಾನಿಕೆ ಸಂಸ್ಕೃತಿಯ ವಿರುದ್ಧ, ಯಜಮಾನಿಕೆ ಶಕ್ತಿಗಳ ವಿರುದ್ಧ, ಅದು ಯಜಮಾನಿಕೆ ಶಕ್ತಿಗಳು ಸರ್ಕಾರವೇ ಆಗ್ಬೇಕಂತಿಲ್ಲ, ಆದ್ರೆ ಆ ಮೌಲ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಶಕ್ತಿಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಅವುಗಳು ಹೇಗೆ ಕೆಲಸ ಮಾಡ್ತೇವೆ ಅನ್ನೋದು ದಮನ ಅನುಭವವಾಗಿ ಅನ್ನೋಂಥ ಒಂದು ವಿಶಿಷ್ಟ ಗೋಷ್ಠಿ ಇದೆ. ಆ ಗೋಷ್ಠಿಯಲ್ಲಿ ಇಡೀ ಹೊಸಪೇಟೆಯ ಗೌಶಿ ಅವರು ಬರ್ತಾ ಇದ್ದಾರೆ. ಹೊಸಪೇಟೆ ಗೌಶಿ ಅವ್ರಿಗೆಲ್ಲ ಗೊತ್ತಿರಬೇಕು. ಇಡೀ ಬಳ್ಳಾರಿ ಜಿಲ್ಲೆಯನ್ನ ಮೊದಲು ಬಳ್ಳಾರಿ ಜಿಲ್ಲೆ ಈಗೇನು ವಿಜಯನಗರ ಜಿಲ್ಲೆ ಅಂತ ಏನಾಗಿದೆಯಲ್ಲ, ಅದನ್ನ ಒಂದು ರಿಪಬ್ಲಿಕ್ ಮಾಡ್ಕೊಂಡು ಇಡೀ ಜಿಲ್ಲೆಯನ್ನು ತಮ್ಮ ಕಪ್ಪಿ ಮುಷ್ಟಿಯೊಳಗೆ ಇಟ್ಕೊಂಡು ಅದನ್ನ ನಡೆಸಿರ್ತಕ್ಕಂಥ ಒಂದು ಅಲ್ಲಿ ಯಜಮಾನಿಕೆ ಸಂಸ್ಕೃತಿ ಏನಿತ್ತಲ್ಲ, ಅದು ರೆಡ್ಡಿ ಆಗಿರ್ಬೋದು ಅಥವಾ ಆನಂದ್ ಸಿಂಗ್ ಆಗಿರ್ಬೋದು, ಇವೆಲ್ಲರೂ ಕೂಡ ಆಗಿರ್ಬೋದು, ಇವ್ರ ವಿರುದ್ಧ ನಡೆಸಿರುವಂಥ ಒಂದು ದಮನದ ವಿರುದ್ಧ ನಡೆಸಿರುವಂಥ ಒಂದು ಅನುಭವ ಆಗಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತಕ್ಕಂಥ ಗೌಶಿ ಅವರು ಮಾತಾಡಿ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಪದ್ಮನಾಭ ಬರ್ತಾ ಇದ್ದಾರೆ. ಕೊಪ್ಪದ ಪದ್ಮನಾಭ ಅವರು ಪ್ರಭುತ್ವದ ಇದರೊಳಗಡೆ ಹೆಂಗೆ ಇದು ಅನುಮಾನಿಸ್ಕೊಂಡಿದ್ರು, ಒಬ್ಬ ಟ್ರಾನ್ಸ್ಜೆಂಡರ್ ಆಗಿ ಇಡೀ ವ್ಯವಸ್ಥೆ ಹೆಂಗೆ ತನ್ನ ದಮನಕ್ಕೆ ಒಳಪಡಿಸ್ತು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ರೇಣುಕಾ ಪೂಜಾರಿ ಅವರು ಬರ್ತಾ ಇದ್ದಾರೆ. ಇದು ಕೂಡ ಒಂದು ದಮನ ಅನುಭವ ಆಗಿ, ದಮನ ಅನ್ನುವಂಥದ್ದು ನಮ್ಮನ್ನು ಎಲ್ಲರೂ ಗಮನಕ್ಕಿರ್ಲಿಕ್ಕಿಲ್ಲ. ಸ್ವತಃ ಒಂದು ಬದುಕಿನೊಳಗೆ ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ ಏನಿದೆಯಲ್ಲ, ಅದು ಹೇಗಿತ್ತು ಅನ್ನೋದ್ರ ಬಗ್ಗೆ ಅದ್ರ ವಿರುದ್ಧ ನಡೆಸಿರ್ತಕ್ಕಂಥ ಹೋರಾಟದ ಜಲಕಗಳನ್ನು ಮೂಡಿಸೋದಕ್ಕೆ, ಇದು ಬರೀ ಜಲಕಗಳು ಇವೆಲ್ಲವೂ ಕೂಡ ನಮಗಿರುವಂಥ ಸಮಯದ ಮಿತಿಯೊಳಗಡೆ ನಾವು ಸ್ವಲ್ಪ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಜನಗಳಿಗೆ ಅದನ್ನು ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಕುರಿತಾಗಿ 3 ಜನ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಒಂದು ಸಂಗತಿ ಆದರೆ, ಕೊನೆಯದಾಗಿ ನಾವು ಇವತ್ತು ಎಲ್ಲ ಶಕ್ತಿಗಳನ್ನು ಏನು ಪ್ರಭುತ್ವ ಎಷ್ಟು ಬಲಾಢ್ಯ ಆಗ್ತಾ ಹೋಗ್ತಾ ಇದೆಯೋ, ಇಲ್ಲಿರುವ ಅದರ ವಿರುದ್ಧ ನಡೆಸಿರುವಂಥ ಬೇರೆ ಬೇರೆ ಜನಚಳವಳಿಗಳಿದಾವಲ್ಲ, ಆ ಜನಚಳವಳಿಗಳನ್ನ ಎಲ್ಲವನ್ನೂ ಒಟ್ಟುಗೂಡಿಸ್ತಕ್ಕಂಥ ಕೆಲಸ ಆಗ್ಬೇಕಂತ, ಅವುಗಳನ್ನು ಐಕ್ಯಗೊಳಿಸ್ಬೇಕಂತ ಕೆಲಸ ಆಗಬೇಕಾಗಿದೆ. ಇವತ್ತು ನಾವು ನಂಬ್ಕೊಂಡಿರೋದು ಏನು ಅಂತ ಮೇ ಸಾಹಿತ್ಯ ಮೇಳ ಏನಿದೆಯಲ್ಲ, ಇಲ್ಲಿ ದುಡಿಯುವ ವರ್ಗಗಳ ನಡುವೆ ಐಕ್ಯತೆ ಆಗಬೇಕು ಅಂತ, ದುಡಿಯುವ ವರ್ಗಗಳ ನಡುವೆ ಐಕ್ಯತೆ ಆಗಬೇಕು, ಅವು ಒಟ್ಟುಗೂಡಿಕೊಂಡು ಈ ಪ್ರಭುತ್ವದ ವಿರುದ್ಧ ಹೋರಾಟ ಕಟ್ಟಬೇಕು ಅಂತ ನಾವು ಅಂದ್ಕೊಂಡಿದ್ದು. ಅದರ ಅನುಭವವಾಗಿ ಕೆಲವರು ತಮ್ಮ ವಿಚಾರನ ಹಂಚ್ಕೊಳ್ಳಿಕ್ಕೆ SR ಹಿರೇಮಠ ಅಂತವರು ಹೋರಾಟಗಾರರು, ಶಿವಸುಂದರ ಅವರು ಹೋರಾಟಗಾರರು, ಆಮೇಲೆ ಕೆ ನೀಲಾ ಅವರು, ಆಮೇಲೆ ಸಾತಿ ಸುಂದರೇಶ್ ಅವರು, ಆಮೇಲೆ ಪ್ರೊಫೆಸರ್ ಕೆರಗೋಡ್ ಅವರು, ಆಮೇಲೆ ಚಾಮರಸ ಪಾಟೀಲ್ ಅವರು, ಆಮೇಲೆ ಕ್ರಿಟನ್ ಡಿ ರುಜಾರಿಯೋ ಅವರು, ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವರೆಲ್ಲರೂ ಕೂಡ ಬೇರೆ ಬೇರೆ ಸಂಘಟನೆಗಳನ್ನು, ಬೇರೆ ಬೇರೆ ಜನಶಕ್ತಿಗಳನ್ನು ಪ್ರತಿನಿಧಿಸ್ತಕ್ಕಂಥವ್ರು. ಅವರು ಇವತ್ತು ರೂಪುಗೊಳ್ಳಬೇಕಾದಂಥ ಐಕ್ಯತೆ ಸ್ವರೂಪ ಏನಾಗಿರಬೇಕು, ಯಾವ ಕಾರಣಕ್ಕಾಗಿ ನಾವು ಐಕ್ಯರಾಗಬೇಕು. ಇವತ್ತು ಐಕ್ಯ ಆಗದೇ ಇದ್ದರೆ ಈ ಜನಚಳವಳಿಗಳು ಉಳಿಯೋದಿಲ್ಲ, ಐಕ್ಯ ಆಗದೇ ಇದ್ದರೆ ಹೋರಾಟಗಳು ಉಳಿಯೋದಿಲ್ಲ. ಜನಸಾಮಾನ್ಯರನ್ನ ಈ ಗುಲಾಮಗಿರಿ ತಳ್ಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆಯಲ್ಲ, ಆ ಗುಲಾಮಗಿರಿ ವಿರುದ್ಧ ಹೇಗೆ ನಾವು ಒಂದು ಐಕ್ಯರಾಗಿ ಚಳವಳಿ ನಡೆಸಬೇಕು ಅನ್ನೋ ಹಿನ್ನೆಲೆ ಒಳಗಡೆ ಈ ಜನರು ಕೂಡ ಮಾತಾಡ್ತಾರೆ. ಮತ್ತು ಇವರು ಆಗಲೇ ಕಲಾ ಶಿಬಿರದ ಬಗ್ಗೆ ಹೇಳಿದರು, ಕಲಾ ಮಳಿಗೆ ಉದ್ಘಾಟನೆ ಬಗ್ಗೆ ಹೇಳಿದರು. ಈ ಕಲಾ ಶಿಬಿರವನ್ನು ನಾಳೆ ಈ ಅನಿಕೇತನ ಕಾಲೇಜಿನಲ್ಲಿ ಆ ಶಿಬಿರ ಉದ್ಘಾಟನೆಗೊಳ್ತಾ ಇದೆ. 20 ಜನ ಕಲಾವಿದರು ತಮ್ಮ ಕಲಾಕೃತಿಗಳನ್ನು ರಚನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿ ಆಗಬೇಕು ಅಂತ ಹೇಳ್ತಾ, ಆ ಕಲಾ ಶಿಬಿರವನ್ನು, ಕಲಾ ಮಳಿಗೆ ಅಲ್ಲ, ಕಲಾ ಶಿಬಿರವನ್ನು ಉದ್ಘಾಟನೆ ಮಾಡಲಿಕ್ಕೆ KK ಮಕಾಳೆ ಅವರು, ಹಿರಿಯ ಕಲಾವಿದರು, ಅವರು ಬರ್ತಾ ಇದ್ದಾರೆ. ಆಮೇಲೆ ಅದರ ಅತಿಥಿ ಉಪನ್ಯಾಸಕರಿಗೆ ಪಾಲ್ಗೊಳ್ಳಲಿಕ್ಕೆ